ನನ್ನ ಜೊತೆ ಇಂಗ್ಲಿಷ್ ಓದಲು ಮತ್ತು ಬರೆಯಲು ಕಲಿಯಿರಿಯಲ್ಲಿ ಇವತ್ತು ನಾವು 8ನೇ ದಿನದ ಪಾಠವನ್ನು ಕಲಿಯೋಣ. ಡೇ 8. ಇವತ್ತು ನಾವು ಪಾಕಾರದ ಕಾಗುಣಿತ ನೋಡೋಣ. ಪಿ ಸೀರೀಸ್ ಪಾ. ನಾನು ಹೇಳ್ತಾ ಇದ್ದೇನೆ ಪದೇ ಪದೇ, ವ್ಯಂಜನಾಕ್ಷರಗಳಿಗೆ ಸ್ವರಾಕ್ಷರಗಳನ್ನು ಸೇರಿಸ್ತಾ ಹೋದರೆ ನಮ್ಮ ಕಾಗುಣಿತ ಆಗ್ತದೆ ಅಂತ. ಒಂದು ವ್ಯಂಜನಾಕ್ಷರ ತಗೊಂಡು ಅದಕ್ಕೆ ಎಲ್ಲ ಸ್ವರಾಕ್ಷರಗಳನ್ನು ಸೇರಿಸ್ತಾ ಹೋಗಬೇಕು ಒಂದೊಂದಾಗಿ, ಆಗ ನಮಗೆ ಕಾಗುಣಿತ ಬರ್ತದೆ. ನಾನು ಸ್ವರಾಕ್ಷರಗಳಿಗೆ ಇಂಗ್ಲೀಷ್ನಲ್ಲಿ ಯಾವ ಅಕ್ಷರಗಳನ್ನು ಉಪಯೋಗಿಸ್ತಾರೆ ಅಂತ ಕಲಿಸಿದ್ದೇನೆ. ವ್ಯಂಜನಾಕ್ಷರಗಳಿಗೂ ಯಾವ ಇಂಗ್ಲೀಷ್ ಅಕ್ಷರಗಳನ್ನು ಉಪಯೋಗಿಸ್ತಾರೆ ಅಂತ ಕಲಿಸಿದ್ದೇನೆ. ಅದನ್ನೀಗ ನೀವು ಒಂದೊಂದಾಗಿ ಜಾಯಿಂಟ್ ಮಾಡ್ತಾ ಹೋಗಬೇಕು, ಸೇರಿಸ್ತಾ ಹೋಗಬೇಕು. ಇವತ್ತು ನಾನು ನಿಮಗೆ ಕಲಿಸ್ತಾ ಇದ್ದೇನೆ ಪಿ ಸೀರೀಸ್. ಪಿಗೆ ನಾವು ಒಂದೊಂದೇ ಸ್ವರವನ್ನು ಸೇರಿಸಿ ನಮ್ಮ ಕಾಗುಣಿತವನ್ನು ಮಾಡೋಣ. ಪ ಪ್ಲಸ್ ಆ ಅಂದರೆ ಪ, ಅದೇ ಥರ ಪಿ ಪ್ಲಸ್ ಎ ಅಂದರೆ ಪ. ಕನ್ನಡದಲ್ಲಿ ಪ ಪ್ಲಸ್ ಆ ಅಂದರೆ ಪಾ, ಇಂಗ್ಲೀಷ್ನಲ್ಲಿ ಪಿ ಪ್ಲಸ್ ಡಬಲ್ ಎ ಅಂದರೆ ಪಾ. ಕನ್ನಡದಲ್ಲಿ ಪ ಪ್ಲಸ್ ಇ ಅಂದರೆ ಪಿ, ಇಂಗ್ಲೀಷ್ನಲ್ಲಿ ಪಿ ಪ್ಲಸ್ ಐ ಅಂದರೆ ಪಿ. ಕನ್ನಡದಲ್ಲಿ ಪ ಪ್ಲಸ್ ಇ ಅಂದರೆ ಪಿ, ಇಂಗ್ಲೀಷ್ನಲ್ಲಿ ಪಿ ಪ್ಲಸ್ ಡಬಲ್ ಎ ಅಂದರೆ ಪಿ. ಕನ್ನಡದಲ್ಲಿ ಪ ಪ್ಲಸ್ ಉ ಅಂದರೆ ಪು, ಇಂಗ್ಲೀಷ್ನಲ್ಲಿ ಪಿ ಪ್ಲಸ್ ಯು ಅಂದರೆ ಪು. ಕನ್ನಡದಲ್ಲಿ ಪ ಪ್ಲಸ್ ಉ ಅಂದರೆ ಪೂ, ಇಂಗ್ಲೀಷ್ನಲ್ಲಿ ಪಿ ಪ್ಲಸ್ ಡಬಲ್ ಒ ಅಂದರೆ ಪೂ. ಕನ್ನಡದಲ್ಲಿ ಪ ಪ್ಲಸ್ ರು ಅಂದರೆ ಪೃ, ಇಂಗ್ಲೀಷ್ನಲ್ಲಿ ಪಿ ಪ್ಲಸ್ ಆರ್ ಯು ಅಂದರೆ ಪ್ರೂ. ಕನ್ನಡದಲ್ಲಿ ಪ ಪ್ಲಸ್ ಎ ಅಂದರೆ ಪೇ, ಇಂಗ್ಲೀಷ್ನಲ್ಲಿ ಪಿ ಪ್ಲಸ್ ಇ ಅಂದರೆ ಪೇ. ಕನ್ನಡದಲ್ಲಿ ಪ ಪ್ಲಸ್ ಎ ಅಂದರೆ ಪೇ, ಇಂಗ್ಲೀಷ್ನಲ್ಲಿ ಪಿ ಪ್ಲಸ್ ಇ ಐ ಅಂದರೆ ಪೇ. ಕನ್ನಡದಲ್ಲಿ ಪ ಪ್ಲಸ್ ಐ ಅಂದರೆ ಪೈ, ಇಂಗ್ಲೀಷ್ನಲ್ಲಿ ಪಿ ಪ್ಲಸ್ ಎ ಐ ಅಂದರೆ ಪೈ. ಕನ್ನಡದಲ್ಲಿ ಪ ಪ್ಲಸ್ ಓ ಅಂದರೆ ಪೋ, ಇಂಗ್ಲೀಷ್ನಲ್ಲಿ ಪಿ ಪ್ಲಸ್ ಓ ಅಂದರೆ ಪೋ. ಕನ್ನಡದಲ್ಲಿ ಪ ಪ್ಲಸ್ ಓ ಅಂದರೆ ಪೋ, ಇಂಗ್ಲೀಷ್ನಲ್ಲಿ ಪಿ ಪ್ಲಸ್ ಓ ಯು ಅಂದರೆ ಪೋ. ಕನ್ನಡದಲ್ಲಿ ಪ ಪ್ಲಸ್ ಔ ಅಂದರೆ ಪೌ, ಇಂಗ್ಲೀಷ್ನಲ್ಲಿ ಪಿ ಪ್ಲಸ್ ಎ ಯು ಅಂದರೆ ಪೌ. ಕನ್ನಡದಲ್ಲಿ ಪ ಪ್ಲಸ್ ಅಮ್ ಅಂದರೆ ಪಮ್, ಇಂಗ್ಲೀಷ್ನಲ್ಲಿ ಪಿ ಪ್ಲಸ್ ಎ ಎಮ್ ಅಂದರೆ ಪಮ್. ಕನ್ನಡದಲ್ಲಿ ಪ ಪ್ಲಸ್ ಅಹ ಅಂದರೆ ಪಹ, ಇಂಗ್ಲೀಷ್ನಲ್ಲಿ ಪಿ ಪ್ಲಸ್ ಎ ಎಚ್ ಅಂದರೆ ಪಹ. ಈಗ ನಾವು ಫಾಕಾರದ ಕಾಗುಣಿತ ಕಲಿಯೋಣ. ಕನ್ನಡದಲ್ಲಿ ಫಾಕ್ಕೆ ಪಿ ಎಚ್ ಅಂತಾರೆ, ಅದೇ ಥರ ಇಂಗ್ಲೀಷ್ನಲ್ಲಿ ಎಫ್ ಅಂತಾರೆ. ಬಟ್ ಎರಡೂ ಅಕ್ಷರಗಳನ್ನು ಉಪಯೋಗಿಸ್ಬೋದು. ನಾವು ಪಿ ಎಚ್ ಸಹ ಹೇಳ್ಬೋದು, ಎಫ್ ಸಹ ಹೇಳ್ಬೋದು. ಇಂಗ್ಲೀಷ್ ಪದ್ಧತಿಯಲ್ಲಿ ನಾನು ಬರೀಲಿಕ್ಕೆ ಕಲಿಸುವಾಗ ಎಫ್ನಿಂದ ಕಲಿಸ್ತೇನೆ, ಈಗ ನಾನು ಪಿ ಎಚ್ನಿಂದ ಕಲಿಸ್ತೇನೆ ಫಾ. ಸರಿ, ಸ್ಟಾರ್ಟ್ ಮಾಡೋಣ. ಕನ್ನಡದಲ್ಲಿ ಫ ಪ್ಲಸ್ ಆ ಅಂದರೆ ಫ, ಇಂಗ್ಲೀಷ್ನಲ್ಲಿ ಪಿ ಎಚ್ ಪ್ಲಸ್ ಎ ಅಂದರೆ ಫಾ. ಕನ್ನಡದಲ್ಲಿ ಫ ಪ್ಲಸ್ ಆ ಅಂದರೆ ಫಾ, ಇಂಗ್ಲೀಷ್ನಲ್ಲಿ ಪಿ ಎಚ್ ಪ್ಲಸ್ ಡಬಲ್ ಎ ಅಂದರೆ ಫಾ. ಕನ್ನಡದಲ್ಲಿ ಫಾ ಪ್ಲಸ್ ಇ ಅಂದರೆ ಫಿ, ಇಂಗ್ಲೀಷ್ನಲ್ಲಿ ಪಿ ಎಚ್ ಪ್ಲಸ್ ಐ ಅಂದರೆ ಫಿ. ಕನ್ನಡದಲ್ಲಿ ಫಾ ಪ್ಲಸ್ ಇ ಅಂದರೆ ಫಿ, ಇಂಗ್ಲೀಷ್ನಲ್ಲಿ ಪಿ ಎಚ್ ಪ್ಲಸ್ ಡಬಲ್ ಇ ಅಂದರೆ ಫಿ. ಕನ್ನಡದಲ್ಲಿ ಫಾ ಪ್ಲಸ್ ಉ ಅಂದರೆ ಫು, ಇಂಗ್ಲೀಷ್ನಲ್ಲಿ ಪಿ ಎಚ್ ಪ್ಲಸ್ ಯು ಅಂದರೆ ಫು. ಕನ್ನಡದಲ್ಲಿ ಫಾ ಪ್ಲಸ್ ಉ ಅಂದರೆ ಫೂ, ಇಂಗ್ಲೀಷ್ನಲ್ಲಿ ಪಿ ಎಚ್ ಪ್ಲಸ್ ಡಬಲ್ ಒ ಅಂದರೆ ಫೂ. ಕನ್ನಡದಲ್ಲಿ ಫಾ ಪ್ಲಸ್ ರು ಅಂದರೆ ಫ್ರು, ಇಂಗ್ಲೀಷ್ನಲ್ಲಿ ಪಿ ಎಚ್ ಪ್ಲಸ್ ಆರ್ ಯು ಅಂದರೆ ಫ್ರು. ಕನ್ನಡದಲ್ಲಿ ಫಾ ಪ್ಲಸ್ ಎ ಅಂದರೆ ಫೇ, ಇಂಗ್ಲೀಷ್ನಲ್ಲಿ ಪಿ ಎಚ್ ಪ್ಲಸ್ ಇ ಅಂದರೆ ಫೇ. ಕನ್ನಡದಲ್ಲಿ ಫಾ ಪ್ಲಸ್ ಎ ಅಂದರೆ ಫೇ, ಇಂಗ್ಲೀಷ್ನಲ್ಲಿ ಪಿ ಎಚ್ ಪ್ಲಸ್ ಇ ಐ ಅಂದರೆ ಫೇ. ಕನ್ನಡದಲ್ಲಿ ಫಾ ಪ್ಲಸ್ ಐ ಅಂದರೆ ಫೈ, ಇಂಗ್ಲೀಷ್ನಲ್ಲಿ ಪಿ ಎಚ್ ಪ್ಲಸ್ ಎ ಐ ಅಂದರೆ ಫೈ. ಕನ್ನಡದಲ್ಲಿ ಫಾ ಪ್ಲಸ್ ಓ ಅಂದರೆ ಫೋ, ಇಂಗ್ಲೀಷ್ನಲ್ಲಿ ಪಿ ಎಚ್ ಪ್ಲಸ್ ಓ ಅಂದರೆ ಫೋ. ಕನ್ನಡದಲ್ಲಿ ಫಾ ಪ್ಲಸ್ ಓ ಅಂದರೆ ಫೋ, ಇಂಗ್ಲೀಷ್ನಲ್ಲಿ ಪಿ ಎಚ್ ಪ್ಲಸ್ ಡಬಲ್ ಒ ಅಂದರೆ ಫೋ. ಕನ್ನಡದಲ್ಲಿ ಫಾ ಪ್ಲಸ್ ಔ ಅಂದರೆ ಫೌ, ಇಂಗ್ಲೀಷ್ನಲ್ಲಿ ಪಿ ಎಚ್ ಪ್ಲಸ್ ಎ ಯು ಅಂದರೆ ಫೌ. ಕನ್ನಡದಲ್ಲಿ ಫಾ ಪ್ಲಸ್ ಅಮ್ ಅಂದರೆ ಫಮ್, ಇಂಗ್ಲೀಷ್ನಲ್ಲಿ ಪಿ ಎಚ್ ಪ್ಲಸ್ ಎ ಎಮ್ ಅಂದರೆ ಫಮ್. ಕನ್ನಡದಲ್ಲಿ ಫಾ ಪ್ಲಸ್ ಅಹ ಅಂದರೆ ಫಹ, ಇಂಗ್ಲೀಷ್ನಲ್ಲಿ ಪಿ ಎಚ್ ಪ್ಲಸ್ ಎ ಎಚ್ ಅಂದರೆ ಫಹ. ಇವತ್ತಿಗೆ ನಾನು ಇಲ್ಲಿ ಪಾಠವನ್ನು ಮುಗಿಸ್ತೇನೆ. ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಇದನ್ನು ನೀವು ಎಷ್ಟು ಚೆನ್ನಾಗಿ ಕಲಿತೀರೋ ಅಷ್ಟು ಚೆನ್ನಾಗಿ ನಿಮಗೆ ಇಂಗ್ಲೀಷ್ ಓದಲಿಕ್ಕೆ ಮತ್ತು ಬರೀಲಿಕ್ಕೆ ಬರ್ತದೆ. ಸೊ ಪ್ರಾಕ್ಟೀಸ್ ಮಾಡ್ತಾಯಿರಿ. ಈ ವಿಡಿಯೋವನ್ನು 5-6 ಸಲ ಕೇಳಿ.